ಕಲ್ಯಾಣ ಕರ್ನಾಟಕದ ಗಡಿ ಭಾಗವಾದ ಯಾದಗಿರಿ ಜಿಲ್ಲೆಯಲ್ಲಿರುವ ನಾರಾಯಣಪುರದ ಶ್ರೀ ಜೆಎಸ್ ದೇಶಮುಖ ಸಂಯುಕ್ತ ಪ್ರೌಢಶಾಲೆಯು ಎಸ್ಎಸ್ಎಲ್ಸಿಯಲ್ಲಿ ಹಲವಾರು ವರ್ಷಗಳಿಂದ ಉತ್ತಮ ಫಲಿತಾಂಶ ಪಡೆಯುತ್ತಾ ಬಂದಿತ್ತು. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲೂ ಹಲವು ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆದಿದ್ದಾರೆ. ವಿದ್ಯಾರ್ಥಿನಿ ಪ್ರಿಯಾಂಕಾ ಕೊಂಡಗೋಳಿ 625ಕ್ಕೆ 615, ಅಭಿಷೇಕ ಬಸವರಾಜ ಬೀರದಾರ 599, ಆಯಿಷಾ ಹೊಸಮನಿ 595, ದೌಲಮ್ಮ ಜೂಲಗುಡ್ಡ 584, ಪ್ರೀತಿ ಡಿ 582, ಮರುಳಾರಾಧ್ಯ ಹಿರೇಮಠ 579, ಮೋನಿಕಾ ದೊಡ್ಡಮನಿ 575, ಭಾಗ್ಯಶ್ರೀ ಡೊಳ್ಳಿ 574, ರೇಣುಕಾ ಮಾಲಿಗೌಡರ 566 ಅಂಕ ಗಳಿಸಿದ್ದಾರೆ. ಶಾಲಾ ಫಲಿತಾಂಶವನ್ನು ಗಮನಿಸಿದ ಅಮರೇಶ್ವರದ ಶ್ರೀ ಗುರು ಗಜದಂಡ ಶಿವಾಚಾರ್ಯ ಶ್ರೀಗಳು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಜೊತೆಗೆ ದೇಶಮುಖರವರ ಸುಪುತ್ರಿಯಾದ ಮಹಾರಾಷ್ಟ್ರದ ಮಾಜಿ ಶಾಸಕರಾದ ನಂದಿನಿ ದೇಶಮುಖ ಅವರು ವಿದ್ಯಾರ್ಥಿಗಳ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಗಂಗಾಧರ ಬೀರದಾರ ಅವರು ಶ್ರೀ ಜೆಎಸ್ ದೇಶಮುಖ ಸಂಯುಕ್ತ ಪ್ರೌಢಶಾಲೆಯು ಹಿಂದುಳಿದ ಪ್ರದೇಶದ ಬಡ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಶಿಕ್ಷಣವನ್ನು ನೀಡ್ತಾ ಇದ್ದು, ಈ ಶಾಲೆ ಬಡ ಮಕ್ಕಳ ಆಶಾ ಕಿರಣವಾಗಿದೆ. ಶಾಲೆಗೆ ಗುಣಮಟ್ಟದ ಫಲಿತಾಂಶ ಬಂದಿರುವುದು ಸಂತೋಷದ ವಿಷಯ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಪ್ರಾಚಾರ್ಯರಾದ ಗೀತಾ ಸಜ್ಜನ್ ಅವರು ಮಾತನಾಡಿ, ನಮ್ಮ ಶಾಲೆಯ ಶಿಕ್ಷಕರ ಪರಿಶ್ರಮದಿಂದ ಮಕ್ಕಳಿಗೆ ಉತ್ತಮ ಫಲಿತಾಂಶ ಪಡೆಯಲು ಅನುಕೂಲವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಶಾಲೆಯ ಅಭಿಮಾನಿಗಳಾದ ರಾಮನಗೌಡ ಎಲ್ ಹಳೂರ ಹಾಗೂ ಬಿಬಿ ಪಾಟೀಲ ಮತ್ತು ರಮೇಶ್ ಕೂಳೂರು ನಾರಾಯಣಪುರ ಇವರು ಫಲಿತಾಂಶವನ್ನ ಮೆಚ್ಚಿ ಮಕ್ಕಳಿಗೆ ಶಾಲಾ ಶಿಕ್ಷಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. PR ಗುಡಿಮನಿ, ಕರ್ನಾಟಕ ರಾಜ್ಯ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.